ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಇದ್ದಂತಹ ಮಹಿಳೆಯರಿಗೆ 3,000 ರೂಪಾಯಿ ಕೊಡ್ತಾರಂತೆ ಮೋದಿ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಮಹಿಳೆಯರು ಪೋಸ್ಟ್ ಆಫೀಸ್ ಮುಂದೆ ಈಗಾಗಲೇ ಕ್ಯೂ ನಿಲ್ತಾ ಇದ್ದಾರೆ. ಆ ವಿಷಯ ನಿಮ್ಗೂ ಕೂಡ ಗೊತ್ತಿದೆ. ಎಷ್ಟೋ ಜನ ತುಂಬಾ ದಿನದಿಂದ ಕಮೆಂಟ್ ಮಾಡ್ತಾ ಇದ್ದೀರಾ, ಅನಿತಾ ಮೋದಿ ಸರ್ಕಾರದಿಂದ 3,000 ರೂಪಾಯಿ ದುಡ್ಡು ಕೊಡ್ತಾರಂತೆ, ಅದು ಯಾವ್ದು ಯೋಜನೆ, ಎಲ್ಲಾ ಮಹಿಳೆಯರಿಗೂ ಕೊಡ್ತಾರಾ, ಯಾಕೆ ಕೊಡ್ತಾ ಇದ್ದಾರೆ, ನಾವು ಕೂಡ ಹಾಗಾದ್ರೆ ಪೋಸ್ಟ್ ಆಫೀಸ್ ಅಕೌಂಟ್ ನ ಓಪನ್ ಮಾಡಿಸೋದಾ, ಅಥವಾ ನಮ್ಮ ಹತ್ರ ಈಗಾಗಲೇ ಪೋಸ್ಟ್ ಆಫೀಸ್ ಅಕೌಂಟ್ ಇದೆ, ನಮ್ಮ ಅಕೌಂಟಿಗೆ ಬಂದಿಲ್ಲ. ಸೊ ಈ ರೀತಿನಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಇದು ನಿಜನಾ ಸುಳ್ಳ, ಇದ್ರ ಬಗ್ಗೆ ದಯವಿಟ್ಟು ವಿಡಿಯೋನ ಮಾಡಿ ಅಂತ ಕೂಡ ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ, 3,000 ರೂಪಾಯಿ ಸಿಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಂಡ್ ಅದಿಷ್ಟೇ ಅಲ್ಲ, ಈಗ ಪೋಸ್ಟ್ ಆಫೀಸ್ ನಲ್ಲಿ ಕೇವಲ ನೀವು 25 ರೂಪಾಯಿ ಪ್ರತಿ ತಿಂಗಳು ಕಟ್ತಾ ಹೋದ್ರೆ ನಿಮ್ಗಳಿಗೆ 10 ಲಕ್ಷ ರೂಪಾಯಿ ವಿಮೆ ಸಿಗತ್ತೆ, ಅಂದ್ರೆ 10 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗವರ್ನಮೆಂಟ್ ಇಂದಾನೆ, ಅಂದ್ರೆ ಕೇಂದ್ರ ಸರ್ಕಾರದಿಂದಾನೆ ಪೋಸ್ಟ್ ಆಫೀಸ್ಗೆ ಒಂದು ಯೋಜನೆಯನ್ನ ಕಳಿಸಿದೆ. ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ 25 ರೂಪಾಯಿ ಯಾರೆಲ್ಲ ಕಟ್ಟಬೇಕು, ಯಾವ ರೀತಿ ನಿಮ್ಗೆ 10 ಲಕ್ಷ ರೂಪಾಯಿ ಬರುತ್ತೆ, ಯಾವಾಗ 10 ಲಕ್ಷ ರೂಪಾಯಿ ಬರುತ್ತೆ, ಸೊ ಈ ರೀತಿನಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ನಾನು ಪಿನ್ ಟು ಪಿನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಎಲ್ಲಾ ವಿಷಯ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ನೋಡ್ಬಾರ್ದು. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಸೊ ಪ್ರತಿ ತಿಂಗಳು ಬರೀ 25 ರೂಪಾಯಿಯಲ್ಲಿ ನಿಮ್ಗೆ 10 ಲಕ್ಷ ರೂಪಾಯಿ ಸಿಗೋದಲ್ಲಿ ಖಂಡಿತವಾಗ್ಲೂ ಇದೊಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಈ ಒಂದು ಯೋಜನೆಯನ್ನ ಪಡ್ಕೋಬಹುದು. ಓಕೆನಾ? ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಪ್ರತಿ ತಿಂಗಳು 25 ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಯಾವ ರೀತಿ 10 ಲಕ್ಷ ರೂಪಾಯಿ ಸಿಗುತ್ತೆ ಅನ್ನೋದ್ರನ್ನ ಫಸ್ಟ್ ಮಾತಾಡ್ಬಿಡ್ತೀನಿ. ಸೊ ಅದಾದ್ಮೇಲೆ 3,000 ರೂಪಾಯಿ ಯಾವ ರೀತಿ ನಿಮ್ಗೆ ಕೊಡ್ತಾರ ಕೇಂದ್ರ ಸರ್ಕಾರದಿಂದ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ. ಓಕೆನಾ? ಸೊ ಹಾಗಾದ್ರೆ ಯಾವ ರೀತಿಯಾಗಿ ನೀವು 25 ರೂಪಾಯಿ ಕಟ್ಟಬೇಕು, ಏನು ಇದು ಯೋಜನೆ ಹೆಸರು, ಸೊ ಯಾರಿಗೆಲ್ಲ ಕೊಡ್ತಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಸೊ ಇದು ಬಂದು ಲೈಫ್ ಇನ್ಶೂರೆನ್ಸ್ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ಈಗ ಕೇಂದ್ರ ಸರ್ಕಾರದಿಂದಾನೇ ಪೋಸ್ಟ್ ಆಫೀಸ್ಗೆ ಕೊಟ್ಟಿರುವಂತದ್ದು. ಓಕೆನಾ? ಸೊ ಹೇಗೆ ಅಂದ್ರೆ ವರ್ಷಕ್ಕೆ 299 ರೂಪಾಯಿದು ಒಂದು ಸ್ಕೀಮ್ ಇರುತ್ತೆ, ಹಾಗೆ ಒಂದು ವರ್ಷಕ್ಕೆ 399 ರೂಪಾಯಿದು ಕೂಡ ಒಂದು ಸ್ಕೀಮ್ ಇರುತ್ತೆ. ಟೋಟಲ್ ಇಲ್ಲಿ 2 ಸ್ಕೀಮ್ ಇದೆ. ನೀವು 299 ರೂಪಾಯಿದಾದ್ರೂ ಕಟ್ಬಹುದು, ಅಥವಾ 399 ರೂಪಾಯಿದಾದ್ರೂ ಕಟ್ಬಹುದು. ಸೊ ನೀವು 299 ರೂಪಾಯಿದು ತಗೊಂತೀರಾ ಅಂದ್ರೆ ಪ್ರತಿ ತಿಂಗಳು ನೀವು ಪೋಸ್ಟ್ ಆಫೀಸ್ಗೆ 25 ರೂಪಾಯಿ ಕಟ್ಟಬೇಕಾಗತ್ತೆ. ಸೊ ನಿಮ್ಮ ಅಕೌಂಟ್ ಅಲ್ಲಿ ಇರುತ್ತೆ, ಅದು ಡೈರೆಕ್ಟ್ ಆಗಿ ಏನು ಪೋಸ್ಟ್ ಆಫೀಸ್ ಅವರೇ ಕಟ್ ಮಾಡ್ಕೊಂತಾರೆ. ನೀವೇನು ಹೋಗಿ ಪ್ರತಿ ತಿಂಗಳು 25 ರೂಪಾಯಿ ಹಾಕಿ ಬರೋದೇನ್ ಬೇಡ. ಓಕೆನಾ? ಅಕೌಂಟ್ ಅಲ್ಲಿ 1,000, 2,000 ಅಥವಾ 10,000 ನೀವು ದುಡ್ಡು ಬಿಟ್ಟಿರ್ತೀರಾ ಅಲ್ವಾ, ಪ್ರತಿ ತಿಂಗಳು ಅದರಲ್ಲಿ 299 ರೂಪಾಯಿ ಸ್ಕೀಮ್ ತಗೊಂಡ್ರಿದ್ರೆ 25 ರೂಪಾಯಿ ಕಟ್ ಆಗ್ತಾ ಹೋಗುತ್ತೆ. ಅಥವಾ 399 ರೂಪಾಯಿ ಸ್ಕೀಮ್ ಏನಾದ್ರೂ ನೀವು ತಗೊಂತೀರಾ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಅದರಲ್ಲಿ 34 ರೂಪಾಯಿ ಕಟ್ ಆಗುತ್ತೆ. ಓಕೆನಾ? ಸೊ ಕೇವಲ 34 ರೂಪಾಯಿ ಪ್ರತಿ ತಿಂಗಳು. ಸೊ ಹಾಗಾದ್ರೆ ಇದಕ್ಕೆ ಎರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಎರಡರಲ್ಲೂ ನಿಮ್ಗೆ ಏನ್ ಉಪಯೋಗ ಆಗತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಈ ರೀತಿ ಮಾಡಿಸೋದ್ರಿಂದ ಅಂತ ಹೇಳಿ ನೀವು ಕೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು 299 ರೂಪಾಯಿಂದ ತಗೊಂಡ್ಬಿಡ್ತೀನಿ. ಓಕೆನಾ? ಅಂದ್ರೆ ಪ್ರತಿ ತಿಂಗಳು 25 ರೂಪಾಯಿ ಕಟ್ ಆಗುವಂತದ್ದು. ಸೊ ಇದ್ರಲ್ಲಿ ನಿಮ್ಗೆ ಅವರು ಒಂದು ಬಾಂಡ್ ಕೊಡ್ತಾರೆ. ನೀವು ಈ ಒಂದು ಇನ್ಶೂರೆನ್ಸ್ ಪಾಲಿಸಿಗೆ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕಿದಾಗ ನಿಮ್ಗೆ ಅವರು ಒಂದು ಬಾಂಡ್ ನ ಕೊಡ್ತಾರೆ, ಹೆಲ್ತ್ ಇನ್ಶೂರೆನ್ಸ್ ಬಾಂಡ್ ಅಂತ ಹೇಳ್ಬಿಟ್ಟು. ಸೊ ಯಾರು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ತೀರಾ, ಸೊ ಅವ್ರುಗಳು 18 ವರ್ಷದ ಮೇಲ್ಪಟ್ಟಿರ್ಬೇಕು, ಹಾಗೆ 65 ವರ್ಷದ ಒಳಗಡೆ ಇರಬೇಕು. ಸೊ ಆ ರೀತಿ ಇರೋರು ಮಹಿಳೆಯರಾದ್ರೂ ಅರ್ಜಿಯನ್ನ ಹಾಕೋಬಹುದು, ಅಥವಾ ಪುರುಷರಾದ್ರೂ ಅರ್ಜಿಯನ್ನ ಹಾಕೋಬಹುದು. ಸೊ ಇದರಿಂದ ನಿಮ್ಗೆ ಏನ್ ಉಪಯೋಗ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಏನಾದ್ರೂ ಆಕ್ಸಿಡೆಂಟ್ ಆಗತ್ತೆ ಅಂತ ಅನ್ಕೊಳ್ಳಿ. ಈಗ ಇವತ್ತಿರೋರು ನಾಳೆ ಇರೋದಿಲ್ಲ. ಸೊ ನಾವೆಲ್ಲರೂ ದುಡಿಯೋದು ಯಾರಿಗೋಸ್ಕರ ಹೇಳಿ, ನಮ್ಮ ಹೆಂಡತಿ ಮಕ್ಳಿಗೋಸ್ಕರನೇ, ಅಥವಾ ಹೆಂಡತಿಯರು ದುಡಿತಾರೆ ಅಂದ್ರೆ ನಮ್ಮ ಗಂಡ ಮಕ್ಳಿಗೋಸ್ಕರನೇ. ಒಟ್ಟಾರೆ ನಮ್ಮ ಮನೆಯ ಸದಸ್ಯರು ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತಾನೆ ದುಡಿತಾ ಇರ್ತೀವಿ. ಸೊ ಬೈ ಮಿಸ್ ಆಗಿ, ಸೊ ಜೀವ ಅನ್ನೋದು ಯಾರ ಕೈಲೂ ಇರೋದಿಲ್ಲ, ಯಾವತ್ ಯಾರ ಜೀವ ಬೇಕಾದ್ರೂ ಹೋಗ್ಬೋದು. ಹೌದಾ? ಸೊ ಆ ತರ ಇದ್ದಾಗ ಇಲ್ಲಿ ಆಕ್ಸಿಡೆಂಟ್ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ, ಓಕೆನಾ, ನೀವೇನಾದ್ರೂ ಇಲ್ಲಿ ಪ್ರತಿ ತಿಂಗಳು 25 ರೂಪಾಯಿ ಕಟ್ಟಿ ಈ ಇನ್ಶೂರೆನ್ಸ್ ನ ಮಾಡಿಸಿದೀರಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗಿ ಯಾರಾದ್ರೂ ತೀರ್ಕೊಂಡ್ರು ಈ ಇನ್ಶೂರೆನ್ಸ್ ಮಾಡಿಸಿರೋರು ಅಂತ ಹೇಳಿದ್ರೆ, ಅವರ ಒಂದು ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ವಿಮೆಯನ್ನ ಈ ಪೋಸ್ಟ್ ಆಫೀಸು ಅವರ ಮನೆಗೆ ತಲುಪಿಸತ್ತೆ. ಓಕೆನಾ? ಸೊ ಈಗ ಅರ್ಥ ಆಯ್ತಲ್ವಾ? ಹಾಗಾದ್ರೆ ಸತ್ತೋದವ್ರಿಗೆ ಮಾತ್ರ ಅನಿತಾ ಅಂತ ಹೇಳಿ ಕೂಡ ನೀವು ಕೇಳ್ಬೋದು. ಸೊ ಇಲ್ಲಿ ಆಕ್ಸಿಡೆಂಟ್ ಆಗಿ ಸತ್ರು ಕೂಡ 10 ಲಕ್ಷ ರೂಪಾಯಿ ಸಿಗತ್ತೆ ಈ ಪ್ರತಿ ತಿಂಗಳು 25 ರೂಪಾಯಿ ಕಟ್ಟಿದ್ರೆ, ಅಥವಾ ಆಕ್ಸಿಡೆಂಟ್ ಆಗಿ ಫುಲ್ ಕೈಕಾಲು ಸ್ವಾಧೀನವನ್ನೇ ಕಳ್ಕೊಂಡ್ಬಿಡ್ತಾರೆ. ಹೌದಾ? ಸೊ ಎಷ್ಟೋ ಜನ ಬದುಕಿರ್ತಾರೆ ಆಕ್ಸಿಡೆಂಟ್ ಆದಾಗ, ಬಟ್ ಏನು ಕೆಲಸ ಮಾಡಕ್ ಆಗೋದಿಲ್ಲ ಪಾಪ, ಓನ್ಲಿ ಬೆಡ್ ಅಲ್ಲಿ ಮಲಗಿರೋದು ಅಷ್ಟೇನೆ. ಆ ರೀತಿ ಕೂಡ ಆಗತ್ತೆ ಅಲ್ವಾ? ಸೊ ಅಂತ ಸಂದರ್ಭದಲ್ಲೂ ಕೂಡ 10 ಲಕ್ಷ ರೂಪಾಯಿ ನೀವು ಕ್ಲೈಮ್ ಮಾಡ್ಕೋಬಹುದು, ಈ ಒಂದು ಇನ್ಶೂರೆನ್ಸ್ ಯಾರೆಲ್ಲ ಕಟ್ಟಿರ್ತೀರಾ ಅವ್ರುಗಳು. ಓಕೆನಾ? 2 ಪಾಯಿಂಟ್ ಆಯ್ತು. ಅಥವಾ ಇನ್ನೂ ಒಂದು ಕೂಡ ಇಲ್ಲಿ ಆಪ್ಷನ್ಸ್ ಇದೆ ನಿಮ್ಗೆ. ಸೊ ಆಕ್ಸಿಡೆಂಟ್ ಆದಾಗ ಅಂದ್ರೆ ಲಕ್ ಹೊಡಿಯೋದಾಗಿರ್ಬೋದು, ಅಥವಾ ಒಂದು ಪಾರ್ವಸ ಫುಲ್ ಏಟ್ ಆಗ್ಬಿಟ್ಟಿರುತ್ತೆ, ಅವ್ರಿಗೆ ಏನು ಕೆಲಸ ಮಾಡಕ್ ಆಗೋದಿಲ್ಲ,
ಸೊ ಒಟ್ಟಿನಲ್ಲಿ ಲಕ್ವಾ ಹೊಡೆಯೋದು ಅಂತ ಹೇಳ್ತಾರಲ್ವಾ, ಸೊ ಆ ರೀತಿ ಇದ್ದಾಗೂ ಕೂಡ ಇಲ್ಲಿ 10 ಲಕ್ಷ ರೂಪಾಯಿ ಕ್ಲೈಮ್ ಮಾಡ್ಕೋಬಹುದು ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಆಕ್ಸಿಡೆಂಟ್ ಆಗಿ ತೀರ್ಕೊಳ್ದೇನೆ ಅವ್ರು ಬದುಕುಳಿದು ಹಾಸ್ಪಿಟಲೈಸ್ಡ್ ಆಗಿರ್ತಾರೆ ನೋಡಿ, ಅಂದ್ರೆ ತುಂಬಾ ಗಾಯ ಆಗಿ ತುಂಬಾ ಅವ್ರಿಗೆ ಪೆಟ್ಟಾಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾಗ, ಅವ್ರು ಪ್ರೈವೇಟ್ ಹಾಸ್ಪಿಟಲ್ ಆಗಾದ್ರೂ ಹೋಗ್ಲಿ ಎಲ್ಲಾದ್ರೂ ಹೋಗಿ ನೀವು, ಸೊ ಒಟ್ಟಾರೆ ನಿಮ್ಗೆ 60,000 ರೂಪಾಯಿ ಹಾಸ್ಪಿಟಲ್ ಖರ್ಚನ್ನು ಈ ಇನ್ಶೂರೆನ್ಸ್ ನೋಡ್ಕೊಳ್ಳುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಅಂದ್ರೆ 60,000 ರೂಪಾಯಿ ಮೇಲೆ ಖರ್ಚಾದ್ರೆ ಅದು ನೀವು ಕಟ್ಕೋಬೇಕಾಗತ್ತೆ, 60,000 ಒಳಗಡೆ ಇತ್ತು ಅಂತ ಹೇಳಿದ್ರೆ ಅಷ್ಟು ಅಮೌಂಟ್ ನ ಈ ಇನ್ಶೂರೆನ್ಸ್ ಕ್ಲೈಮ್ ಮಾಡುತ್ತೆ. ಸೊ ನೀವೇನು ಪೋಸ್ಟ್ ಆಫೀಸ್ ಅಲ್ಲಿ ಈ 299 ರೂಪಾಯಿ ಪ್ಲಾನ್ ನ ತಗೊಂಡಿರ್ತೀರಲ್ವಾ ಅದು, ಓಕೆನಾ. ಸೊ 60,000 ರೂಪಾಯಿ ಒಳಗಡೆ ತೀರಿಸುತ್ತೆ ಅಂತ ಹೇಳಿದ್ರೆ, ಸೊ ಅಷ್ಟು ಬಿಲ್ ಆಗ್ಲಿಲ್ಲ, ಕೇವಲ ಒಂದು 30,000 ರೂಪಾಯಿ ಬಿಲ್ ಆಗುತ್ತೆ ಅನ್ಕೊಳ್ಳಿ ನಿಮ್ದು ಹಾಸ್ಪಿಟಲ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸೇರ್ಕೊಂಡಾಗ, ಅದನ್ನು ಕೂಡ ಒಟ್ಟಾರೆ 60,000 ರೂಪಾಯಿ ಒಳಗೆ ಎಷ್ಟೇ ಆದ್ರೂ ಕೂಡ ಇನ್ಶೂರೆನ್ಸ್ ನಿಮ್ಗೆ ಕ್ಲೈಮ್ ಮಾಡ್ಬಿಡತ್ತೆ. ಇದು ಖಂಡಿತವಾಗ್ಲೂ ಅಪ್ಪಟ ನಿಜ, ಓಕೆನಾ. ಸೊ ನಿಮ್ಗೆ ಇನ್ನೂ ಏನಾದ್ರೂ ಅನುಮಾನ ಇತ್ತು ಅಥವಾ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಕ್ಲಾರಿಟಿ ತಿಳ್ಕೋಬೇಕು ಅಂತ ಅಂದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ವಿಚಾರಿಸಿದ್ರೆ, ಸೊ ಈ ರೀತಿ 299 ರೂಪಾಯಿಗೆ ಹೆಲ್ತ್ ಇನ್ಶೂರೆನ್ಸ್ ಪ್ಯಾಕೇಜ್ ಇದೆಯಂತಲ್ಲ, ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಖಂಡಿತ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪೋಸ್ಟ್ ಆಫೀಸ್ ಅವರೇ ತಿಳಿಸ್ಕೊಡ್ತಾರೆ. ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಟಾಟಾ AIG ಇನ್ಶೂರೆನ್ಸ್ ಅಂತ ಇದೆಯಂತಲ್ಲ ಅಂತ ಹೇಳಿದ್ರು ಕೂಡ ಅವರು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಈಗ ಗೊತ್ತಾಯ್ತಾ ನಿಮ್ಗೆ 299 ರೂಪಾಯಿ ಪ್ರತಿ ತಿಂಗಳು 25 ರೂಪಾಯಿ ಕಟ್ಟಿದ್ರೆ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ 399 ರೂಪಾಯಿ ಪ್ಯಾಕೇಜ್ ಇದೆಯಲ್ಲ ಅನಿತಾ, ಅದ್ಯಾವ ರೀತಿ ಅಂತ ಹೇಳಿ ಕೂಡ ನೀವು ಕೇಳ್ಬೋದು. 399 ರೂಪಾಯಿದು ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಎಷ್ಟು ಕಟ್ಟಾಗತ್ತೆ? 34 ರೂಪಾಯಿ ಕಟ್ಟಾಗತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇರುತ್ತಲ್ವಾ, ಡೈರೆಕ್ಟ್ ಆಗಿ ಕಟ್ ಆಗ್ತಾ ಹೋಗುತ್ತೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೊಂಡ್ರೆ. ಇದಕ್ಕೂ ಕೂಡ ನಿಮ್ಗೆ ಬಾಂಡ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಅದಕ್ಕಿಂತ ಒಂದೆರಡು ಬೆನಿಫಿಟ್ಸ್ ಜಾಸ್ತಿ ಇದೆ. ಅಂದ್ರೆ ಸೇಮ್ ಟು ಸೇಮ್ ಅವಾಗ ನಾನು ಏನ್ ಹೇಳಿದೆ, ಯಾರಾದ್ರೂ ತೀರ್ಕೊಂಡ್ರು ಆಕ್ಸಿಡೆಂಟ್ ಆಗಿ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ ನಿಮ್ಮ ಮನೆಯ ಕುಟುಂಬ ಸದಸ್ಯರಿಗೆ ಕೊಡ್ತಾರೆ. ಅಂದ್ರೆ ನೀವು ನಾಮಿನಿ ಮಾಡಿರ್ತೀರಾ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತೀನಿ 399 ರೂಪಾಯಿ ಅನ್ಕೊಳ್ಳಿ. ಸೊ ಅದು ನನ್ನ ನಾಮಿನಿ ನನ್ನ ಗಂಡನಿಗೆ ಕೊಟ್ಟಿರ್ತೀನೋ ಅಥವಾ ನನ್ನ ತಾಯಿ ಕೊಟ್ಟಿರ್ತೀನೋ ನನ್ನ ಮಕ್ಳಿಗೆ ಕೊಟ್ಟಿರ್ತೀನೋ ಅವ್ರಿಗೆ ಹೋಗುತ್ತೆ. ಆಕ್ಸಿಡೆಂಟ್ ಆಗಿ ಯಾರು ತೀರ್ಕೊಂತಾರೋ ನಾಮಿನಿ ಯಾರು ಇರ್ತಾರೋ ಅವ್ರ ಹೆಸರಿಗೆ 10 ಲಕ್ಷ ರೂಪಾಯಿ ಪೋಸ್ಟ್ ಆಫೀಸ್ ಕೊಡುವಂತದ್ದು. ಅಂಡ್ ಇದ್ರಲ್ಲಿ ಏನಪ್ಪಾ 2 ಎಕ್ಸ್ಟ್ರಾ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಸೊ ನಿಮ್ಮ ಮಕ್ಳೇನಾದ್ರೂ ಇತ್ತು ಅಂತ ಹೇಳಿದ್ರೆ, ಈಗ ನೀವು ಮ್ಯಾರಿಡ್ ಪೀಪಲ್ಸ್ ಆಗಿದ್ರೆ ನಿಮ್ಮ ಮನೇಲಿ ಮಕ್ಳಿದ್ದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾರಾದ್ರೂ ತೀರ್ಕೊಂಡ್ರೆ ಆಕ್ಸಿಡೆಂಟ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರೋರು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಈ ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದ 1 ಲಕ್ಷ ರೂಪಾಯಿ ಕೊಡ್ತಾರೆ, ಓಕೆನಾ. ಸೊ ಇದು ಒಂದು ಎಕ್ಸ್ಟ್ರಾ ಬೆನಿಫಿಟ್ಸ್ ಆಡ್ ಆಗತ್ತೆ ಇದರಲ್ಲಿ. ಅಂದ್ರೆ ನೀವು 399 ರೂಪಾಯಿ ಮಾಡಿಸಿದ್ರೆ 299 ರೂಪಾಯಿಲಿ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ವಿದ್ಯಾಭ್ಯಾಸಕ್ಕೆ 1 ಲಕ್ಷ ರೂಪಾಯಿ ಕೊಡೋದಿಲ್ಲ. ಆ ಏನ್ 3 ಬೆನಿಫಿಟ್ಸ್ ಇದೆ ಅದ್ ಮಾತ್ರ ಇರುತ್ತೆ. ಅಂಡ್ ಇನ್ನೊಂದು ಎಕ್ಸ್ಟ್ರಾ ಏನ್ ಕೊಡ್ತಾರೆ ಅಂದ್ರೆ, ಸೊ ಈಗ ಆಕ್ಸಿಡೆಂಟ್ ಆದಾಗ ನೀವು ಹಾಸ್ಪಿಟಲ್ ಅಲ್ಲಿ ಇರ್ತೀರಾ, ಸೊ ಹಾಸ್ಪಿಟಲ್ ಅಲ್ಲಿ ಆಗುವಂತ ಖರ್ಚಿಗೆ 60,000 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಅವರೇ ಕೊಡ್ತಾರೆ ನಿಮ್ಗೆ. ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ 10 ದಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತೀರಾ ಆಕ್ಸಿಡೆಂಟ್ ಆಗಿ ಅಂತ ಅನ್ಕೊಳ್ಳಿ, ಆ 10 ದಿನನೂ ಕೂಡ ಪ್ರತಿದಿನ 1,100 ರೂಪಾಯಿ ನಿಮ್ಮ ಸ್ವಂತ ಖರ್ಚಿಗೆ, ಅಂದ್ರೆ ಊಟ ತಿಂಡಿಗಾಗಿರ್ಬೋದು ಅಥವಾ ಹಣ್ಣು ಹಂಪ್ಲು ಏನೋ ತರಿಸ್ಕೊಳ್ಳೋದಿರುತ್ತೆ ಅಲ್ವಾ ಹಾಸ್ಪಿಟಲ್ ಅಲ್ಲಿ, ಪ್ರತಿದಿನ 10 ದಿನದವರೆಗೂ ಕೂಡ ಹಾಸ್ಪಿಟಲ್ ಅಲ್ಲಿ ಇರ್ತೀರಾ ಅಲ್ವಾ, ಆಗ 1,100 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ಇದು ಎಕ್ಸ್ಟ್ರಾ 2 ಬೆನಿಫಿಟ್ ಏನಾಗುತ್ತೆ ಅಂದ್ರೆ 399 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಆಡ್ ಆಗುತ್ತೆ. 299 ರೂಪಾಯಿಲಿ ಆ 2 ಆಡ್ ಆಗೋದಿಲ್ಲ, ಇನ್ ಮಿಕ್ಕಿದ್ದೆಲ್ಲ 2ರಲ್ಲೂ ಕೂಡ ಸೇಮ್ ಇರುತ್ತೆ ಅಂತ ಹೇಳಿ ತಿಳಿಸಿರುವಂತದ್ದು. ಸೊ ಈಗ ನಿಮ್ಗೆ ಅನಿಸ್ಬೋದು, ಓಕೆ ಅನಿತಾ ಹಾಗಾದ್ರೆ ನಾವು ಇದಕ್ಕೆ ಮಾಡಿಸ್ಕೊಂತೀವಿ ಹೆಲ್ತ್ ಇನ್ಶೂರೆನ್ಸ್ 299 ಅಥವಾ 399 ಯಾವ್ದೋ ಒಂದು ಮಾಡಿಸ್ಕೊಂತೀವಿ, ಆದ್ರೆ ನಮ್ಗೆ ಅಮೌಂಟ್ ನಾವು ತಗೋಬೇಕಾದ್ರೆ ಎಲ್ಲಿಗೆ ಹೋಗಿ ಕೇಳ್ಬೇಕು, ಯಾವ ರೀತಿ ಕ್ಲೈಮ್ ಮಾಡ್ಬೇಕು ಹಣನ ಅಂತ ಹೇಳ್ಬಿಟ್ಟು ಡೌಟ್ ಬರುತ್ತೆ ಅಲ್ವಾ. ಸೊ ನೀವು ಆಕ್ಸಿಡೆಂಟ್ ಆಗಿ 1 ವರ್ಷದವರೆಗೂ ಕೂಡ ಟೈಮ್ ಇರುತ್ತೆ. ಯಾಕಂದ್ರೆ ಆಕ್ಸಿಡೆಂಟ್ ಆಗಿ ಯಾರಾದ್ರೂ ತೀರ್ಕೊಂಡ್ರು ಮನೇಲಿ ಅಂತ ಹೇಳಿದ್ರೆ ತಕ್ಷಣಕ್ಕೆ ನಾವು ದುಡ್ಬೇಕು ಅಂತ ಹೇಳಿ ಖಂಡಿತ ಯಾರು ಹೋಗೋದಿಲ್ಲ. ನಮ್ಗೆ 1000 ಟೆನ್ಷನ್ ಇರುತ್ತೆ. ಸೊ ನಾವು ತುಂಬಾ ದುಃಖದಲ್ಲಿ ಇರ್ತೀವಿ, ಹೌದಾ. ಸೊ ಆಕ್ಸಿಡೆಂಟ್ ಆಗಿ 1 ವರ್ಷದವರೆಗೂ ಟೈಮ್ ಇರುತ್ತೆ. ಅಷ್ಟರಲ್ಲಿ ಹೋಗ್ಬಿಟ್ಟು ನೀವು ಪೋಸ್ಟ್ ಆಫೀಸ್ ನಲ್ಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ನ ಕೇಳ್ತಾರೆ ಆಕ್ಸಿಡೆಂಟ್ ಆಗಿರೋ ಪ್ರೂಫ್ ಗೋಸ್ಕರ. ಸೊ ಆ ಡಾಕ್ಯುಮೆಂಟ್ಸ್ ನ ನೀವು ಸಬ್ಮಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ 10 ಲಕ್ಷ ರೂಪಾಯಿ ಹಣ ಸಿಗತ್ತೆ ಅಂತ ಹೇಳಿದ್ದಾರೆ. ಸೊ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್, ಓಕೆನಾ, ಅಂಚೆ ಕಚೇರಿ ಅಂತ ಏನ್ ಕರಿತೀವಿ ಅಲ್ಲಿಗೆ ಹೋಗಿ ನೀವು ವಿಚಾರಿಸಿದ್ರೆ ಖಂಡಿತ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾರೆ. ಹಾಗೆ ಇನ್ನೊಂದು ವಿಷಯ, ಆಕ್ಸಿಡೆಂಟ್ ಅಲ್ದೇನೆ ಸೂಸೈಡ್ ಮಾಡ್ಕೊಂಡು ಸಾಯೋದಾಗಿರ್ಬೋದು ಅಥವಾ ಸಾವು ಬಂದು ಮನೇಲೆ ಸುಮ್ನೆ ಸತ್ತೋಗ್ತಾರೆ ಅಲ್ವಾ, ಸೊ ಅಥವಾ ಹುಷಾರಿಲ್ದೆ ಸಾಯ್ತಾರೆ ಅಲ್ವಾ, ಸೊ ಆ ರೀತಿ ಆದ್ರೆ ಈ ಒಂದು 10 ಲಕ್ಷ ರೂಪಾಯಿ ಹಣ ಸಿಗೋದಿಲ್ಲ. ಕೇವಲ ಆಕ್ಸಿಡೆಂಟ್ ಆದವ್ರಿಗೆ ಮಾತ್ರ. ಆಕ್ಸಿಡೆಂಟ್ ಆಗಿ ಸತ್ರು ಹಣ ಬರುತ್ತೆ, ಆಕ್ಸಿಡೆಂಟ್ ಆಗಿ ಇದ್ರೂ ಕೂಡ ಈ ರೀತಿ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ನಿಮ್ಗೆ ಅಂತ ಹೇಳಿ ತಿಳಿಸಿರುವಂತದ್ದು. ಇದರಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ, ಸೆಂಟ್ರಲ್ ಗವರ್ನಮೆಂಟ್ ಇಂದಾನೆ ಬಂದಿರುವಂತದ್ದು. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಪ್ರತಿ ತಿಂಗಳು 25 ರೂಪಾಯಿದಾದ್ರೂ ಮಾಡಿಸ್ಕೊಳ್ಳಿ 299 ರೂಪಾಯಿಗೆ, ಅಥವಾ ಪ್ರತಿ ತಿಂಗಳು 34 ರೂಪಾಯಿ ಕಟ್ಟಾಗ್ಲಿ ನಮ್ಮ ಅಮೌಂಟ್ ಅಲ್ಲಿ ಅಂದ್ರೆ ಅದು 399 ರೂಪಾಯಿ ಪ್ಯಾಕೇಜ್ ಆಗುತ್ತೆ, ಅದನ್ನಾದ್ರೂ ನೀವು ಮಾಡಿಸ್ಕೋಬಹುದು, ಓಕೆನಾ. ಆಗ್ಲೇ ನಿಮ್ದು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ನ ನೀವು ಪಡ್ಕೋಬಹುದು. ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇಲ್ಲ ನಮ್ದು ಹೊಸದಾಗಿ ಓಪನ್ ಮಾಡಿಸಿದ್ರೆ ಇದನ್ನ ಕೊಡ್ತಾರಾ ಅನಿತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಪೋಸ್ಟ್ ಆಫೀಸ್ ನಲ್ಲಿ ಹೊಸದಾಗಿ ಅಕೌಂಟ್ ಮಾಡ್ಬಿಟ್ಟು ಈ ಹೆಲ್ತ್ ಇನ್ಶೂರೆನ್ಸ್ ಕೂಡ ನೀವು
ನೀವು ಮಾಡಿಸ್ಕೋಬಹುದಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಇದರಲ್ಲಿ ಹೇಳ್ತೀನಿ. ನೀವು ಈ ರೀತಿ ಹಣವನ್ನ ಕಟ್ಟಿ 1 ವರ್ಷನಾದ್ರೂ ಆಗಿರ್ಬೇಕು. 1 ವರ್ಷದ ಒಳಗಡೆನೆ ಯಾರಾದ್ರೂ ತೀರ್ಕೊಂತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ 10 ಲಕ್ಷ ರೂಪಾಯಿ ಸಿಗೋದಿಲ್ಲ. ನೀವು ಹಣನ 1 ವರ್ಷ ಕಟ್ಟಿದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿಗತ್ತೆ. ಪ್ರತಿ ವರ್ಷ ಕೂಡ ಅದು ರಿನಿವಲ್ ಮಾಡ್ತಾರೆ. 1 ವರ್ಷ ಆದ ತಕ್ಷಣ ಯಾರಾದ್ರೂ ತೀರೋಗಿದ್ದಾರೆ ಅಂದ್ರೂ ಸಿಗತ್ತೆ, ಅಥವಾ 10 ವರ್ಷಕ್ಕೆ ಅಥವಾ 20 ವರ್ಷ ನೀವು ಕಟ್ಟಿ ಯಾರಾದ್ರೂ ಆಕ್ಸಿಡೆಂಟ್ ಆಗಿದ್ದಾರೆ ಅಂದ್ರೂ ಕೂಡ ಸಿಗತ್ತೆ. ಒಟ್ಟಾರೆ 1 ವರ್ಷದ ಒಳಗಡೆ ಯಾರಾದ್ರೂ ತೀರೋದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಅದು ಅಮೌಂಟ್ ಬರೋದಿಲ್ಲ ಅಂತ ಹೇಳಿ ತಿಳಿಸಿರುವಂತದ್ದು. ಓಕೆನಾ? ಸೊ ಇದಿಷ್ಟು ಈಗ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಪೋಸ್ಟ್ ಆಫೀಸ್ ನಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಈಗ ಮೋದಿ ಸರ್ಕಾರದಿಂದ 3,000 ರೂಪಾಯಿ ಕೊಡ್ತಾರಂತೆ. ಅದು ನಿಜನಾ? ಎಲ್ಲ ಮಹಿಳೆಯರು ಕ್ಯೂ ನಲ್ಲಿ ನಿಂತಿದ್ದಾರೆ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ತಿದ್ದೀರಾ. ಅಂಡ್ ಎಲ್ಲ ಟಿವಿ ನ್ಯೂಸ್ ಗಳಲ್ಲೂ ಕೂಡ ಬರ್ತಾ ಇದೆ ಮೋದಿ ಸರ್ಕಾರ 3,000 ರೂಪಾಯಿ ಕೊಡುತ್ತಂತೆ ಅಂತ ಹೇಳ್ಬಿಟ್ಟು. ಎಲ್ಲಿ ಕೊಡುತ್ತೆ? ಯಾವ ಯೋಜನೆ ಮುಖಾಂತರ ಕೊಡುತ್ತೆ? ಗೃಹಲಕ್ಷ್ಮಿ ಯೋಜನೆ ಹಣನೇ ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ 10ನೇ ಕಂತು, 11ನೇ ಕಂತು, 12ನೇ ಕಂತು ಎಲ್ಲರಿಗೂ ಸರಿಯಾಗಿ ಬಂದೇ ಇಲ್ಲ. ಹೌದಾ? ಸೊ ಅಂತದ್ರಲ್ಲಿ ಮೋದಿ ಸರ್ಕಾರ ಇದ್ರ ಬಗ್ಗೆ ಏನು ಹೇಳೇ ಇಲ್ಲ. ನಮ್ದೊಂದು ಯೋಜನೆ ಇದೆ, ನಾವು ಈ ರೀತಿ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವ ಮಾತನ್ನು ಯಾವ ಮಹಿಳೆಯರಿಗೂ ಕೊಟ್ಟಿಲ್ಲ. ಅದ್ ನಿಮ್ಗೂ ಗೊತ್ತಿದೆ. ಯಾರೋ ಏನೋ ಹೇಳಿದ್ರು, ಯಾರೋ ಒಂದು ಯೂಟ್ಯೂಬ್ ಅಲ್ಲಿ ಸುಳ್ಳು ಸುದ್ದಿಯನ್ನ ಹರಿಬಿಟ್ಟಿದ್ದಾರೆ ಅಂತ ಆದ್ರೆ ನೀವ್ ಅದಕ್ಕೆ ಕಿವಿ ಕೊಡಬಾರ್ದು. ಓಕೆನಾ? ಗವರ್ನಮೆಂಟ್ ಇಂದ ಅದು ಬಂದೇ ಇಲ್ಲ. 3,000 ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಹಬ್ಬಿಸ್ಬಿಟ್ರು. ಸೊ ಅವ್ರಿಗೆ ತಲೆ ಕೆಟ್ಟು ಈ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಅದನ್ನ ನಂಬ್ಕೊಂಡು ನೀವೇನ್ ಮಾಡ್ತೀರಾ? ಪಾಪ ನಿಮ್ದೇನ್ ತಪ್ಪಿಲ್ಲ ಬಿಡಿ. ಸೊ ಅವ್ರು ಹೇಳಿದ್ದು ನಿಜ, ಇವ್ರು ಹೇಳಿದ್ದು ನಿಜ, ನಾನ್ ಹೇಳಿದ್ದು ನಿಜ ಅಂತ ಹೇಳಿ ನಂಬ್ಕೊಂಡಿರ್ತೀರಾ. ಯೂಟ್ಯೂಬ್ ಅಲ್ಲಿ ಬರೋದೆಲ್ಲ ನಿಜ ಆಗಿರೋದಿಲ್ಲ. ಎಷ್ಟೋ ಜನ ಖಂಡಿತ ಸುಳ್ಳು ಹೇಳಿ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಸೊ ಅಂತವ್ರಿಗೆ ಖಂಡಿತ ತಕ್ಕನಾಗಿ ಶಿಕ್ಷೆ ಕೊಡ್ಬೇಕು ಅನ್ನೋದೇ ನನ್ನ ಒಂದು ಒಪಿನಿಯನ್. ಸೊ ಈ ರೀತಿ ಆದಾಗ ಎಲ್ಲಾ ಮಹಿಳೆಯರು ಏನ್ ಮಾಡ್ತಾರೆ ಅಂದ್ರೆ ಕೆಲಸ ಕಾರ್ಯವನ್ನ ಬಿಟ್ಟು ಪೋಸ್ಟ್ ಆಫೀಸ್ ಮುಂದೆ ನಮಗೆ ಮೋದಿಜಿ 3,000 ರೂಪಾಯಿ ಕೊಡ್ತಾರಂತೆ, ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇದ್ರೆ ಸಾಕಂತೆ, ನಮ್ದು ಅಕೌಂಟ್ ಇಲ್ಲ, ನಾವು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಸಕ್ ಬಂದಿದೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಮಹಿಳೆಯರು ಕ್ಯೂ ನಿಲ್ತಿದ್ದಾರೆ. ದಯವಿಟ್ಟು ಇದು ಸುಳ್ಳು ಸುದ್ದಿ. ಯಾರು ಹೋಗ್ಬೇಡಿ. ನಿಮ್ಮ ಹತ್ರ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇದ್ರು 3,000 ರೂಪಾಯಿ ಬರೋದಿಲ್ಲ. ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇಲ್ದೆ ನಾವು ಹೊಸದಾಗಿ ಮಾಡಿಸ್ತೀವಿ, ಮೋದಿಜಿ ಅವರು ನಮಗೆ 3,000 ಕೊಡ್ತಾರೆ ಅಂದ್ರೆ ಆ ಹಣನು ಬರೋದಿಲ್ಲ. ಇದು ಕ್ಲಾರಿಟಿ. ಓಕೆನಾ? ಸಾಕಷ್ಟು ಜನ ತುಂಬಾ ಕಮೆಂಟ್ ಮಾಡ್ತಿದ್ರಿ, ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಆ ರೀತಿ ಇದ್ದಿದ್ರೆ ನಾನು ಬಿಡ್ತಿದ್ನ ಖಂಡಿತ ಮುಂಚೆನೆ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತಿದ್ದೆ ಅಲ್ವಾ. ಈ ಗೃಹಲಕ್ಷ್ಮಿ ಎಲ್ಲ ಮಾಡ್ತೀನಿ ಅಂದ್ಮೇಲೆ ಸೊ 2,000 ರೂಪಾಯಿ ವಿಡಿಯೋ ಮಾಡ್ತೀನಿ ನಿಮ್ಗೆ ಸಿಗುತ್ತೆ ಅಂದಾಗ 3,000 ರೂಪಾಯಿ ನಿಮ್ಗಳಿಗೆ ಹಣ ಸಿಗುತ್ತೆ ಅಂದ್ರೆ ಖಂಡಿತ ಮಾಡ್ತಿದ್ದೆ. ಸೊ ಅದು ಸುಳ್ಳು ಸುದ್ದಿ ಆಗಿರೋದ್ರಿಂದ ನಾನು ಇಷ್ಟು ದಿನ ಅದ್ರ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ. ನೀವು ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಯಾರು ಕೂಡ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಲ್ಬೇಡಿ. ಪೋಸ್ಟ್ ಆಫೀಸ್ ಅವ್ರ ಹತ್ರ ಬೈಸ್ಕೊಂಡು ವಾಪಸ್ ಬರಕ್ ಹೋಗ್ಬೇಡಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನಲ್ಲಿ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದು 10 ರಿಂದ 15 ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡ್ತಾ ಇದ್ರೆ ಗವರ್ನಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೂ ಕೂಡ ಹೊಸ ಹೊಸ ವಿಷಯಗಳು ತಿಳಿತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋದಿಂದ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಅಂಡ್ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ ಗಳಿಗೆ ಉತ್ತರವನ್ನ ಕೊಡ್ತೀನಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.